ನಮಸ್ಕಾರ ಸ್ನೇಹಿತರೆ, ನಾನು ಶಂಕರ್ ಪ್ರಕೃತಿ. ವಿಜಯೀ ಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಟೆಲಿಗ್ರಾಮ್ ಮುಖಾಂತರ ಗ್ರೂಪ್ಗೆ ಜಾಯಿನ್ ಆಗಿ ಮುಂದಿನ ನಮ್ಮ ಅಪ್ಡೇಟು ತಮಗೆ ಸಿಗಲಿದೆ. ಪ್ರಾಣಿಗಳ ಮೂಲಕ ನಡೆಯುವ ಪರಾಗಸ್ಪರ್ಶಕ್ಕೆ ಏನೆಂದು ಕರೆಯುತ್ತಾರೆ ಅಂತ ಇಲ್ಲಿ ಒಂದು ಚೆನ್ನಾಗಿ ತಿಳ್ಕೋಬೇಕು. ಸಿಂಪಲ್ಲಾಗಿ ಹೇಳೋದಾದರೆ, ಈ ಪರಾಗಸ್ಪರ್ಶ ಅನ್ನೋಂಥದ್ದು ಹೇಗೆ ಬರುತ್ತೆ ಅಂದರೆ, ಒಂದು ಮಗು ಜನಿಸಬೇಕಾದ್ರೆ ಗಂಡು ಹೆಣ್ಣಿನ ಸಂಪರ್ಕ ನಡೆದಾಗ ಆ ಮಗು ಜನಿಸೋದಕ್ಕೆ ಸಾಧ್ಯತೆ ಇದೆ. ಅದಿಲ್ಲ ಅಂತಂದರೂ, ಸಂಪರ್ಕ ನಡೆಯದೇ ಇದ್ದರೂ ವೀರ್ಯಾಣುಗಳನ್ನು ಇಂಜೆಕ್ಷನ್ ಮುಖಾಂತರ ತೆಗೆದುಕೊಂಡು ಸಹ ಹೆಣ್ಣಿನ ಒಂದು ಅಂಡಾಣುವಿಗೆ ಅದನ್ನು ನೀಡಿದಂಥ ಸಂದರ್ಭದಲ್ಲಿ ಮಗು ಆಗುವಂಥ ಸಾಧ್ಯತೆ ಇರುತ್ತೆ. ಇದು ಮನುಷ್ಯರಿಗೆ ಸಂಬಂಧಪಟ್ಟಿದ್ದಾದರೆ, ಈ ಗಿಡಗಳಿಗೆ, ಮರಗಳಿಗೆ, ಹೂಗಳಿಗೆ, ಇವುಗಳಲ್ಲಿ ಹೇಗೆ ಪರಾಗಸ್ಪರ್ಶ ನಡೆಯುತ್ತೆ ಅನ್ನೋಂಥದ್ದು, ಹಣ್ಣು ಕಾಯಿ ಆಗಬೇಕಾದಂಥ ಸಂದರ್ಭದಲ್ಲಿ ಈ ಹೂಗಳಿಂದ ಹೇಗೆ ಪರಾಗಸ್ಪರ್ಶ ನಡೆಯುತ್ತೆ ಅನ್ನೋಂಥದ್ದು ಇಲ್ಲಿ ಪ್ರಶ್ನೆಗಳನ್ನು ಕೇಳಿರುವಂಥದ್ದು. ಅದೇ ರೀತಿ ಈ ಗಿಡಗಳನ್ನು ಬಳಸಿಕೊಂಡು ಪ್ರಾಣಿಗಳು ಹೇಗೆ ಪರಾಗಸ್ಪರ್ಶವನ್ನು ಮಾಡ್ತವೆ ಅಂದರೆ, ಒಂದು ಪ್ರಾಣಿ ಗಂಡು ಹೂವಿನ ಒಂದು ಮೇವನ್ನು ಮೇಯಲಿಕ್ಕೆ ಹೋದಾಗ, ತಿನ್ನಲಿಕ್ಕೆ ಹೋದಂಥ ಆ ಸಂದರ್ಭದಲ್ಲಿ ಆ ಗಂಡಿನ ಹೂವಿನ ಒಂದು ಅಂಶಗಳು ಆ ಮುಖಕ್ಕೆ ಅಂಟಿಕೊಂಡಿದ್ದು, ಅದು ಹೆಣ್ಣಿನ ಹೂವಿನ ಸಹ ಮೇಯಕ್ಕೆ ಹೋದಂಥ ಸಂದರ್ಭದಲ್ಲಿ ಇದರಲ್ಲಿರುವಂಥ ಅಂಶಗಳು ಅದಕ್ಕೆ ಅಂಟಿಕೊಂಡಂಥ ಸಂದರ್ಭದಲ್ಲಿ ಪರಾಗ ಸ್ಪರ್ಶ ಆಗುತ್ತೆ. ಅಂದರೆ ಗಂಡಿನ ಒಂದು ಅಂಶಗಳು ಹೆಣ್ಣಿನ ಹೂವಿಗೆ ಸ್ಪರ್ಶ ಆಗುವಂಥದ್ದಕ್ಕೆ ಪರಾಗಸ್ಪರ್ಶ ಅಂತ ಕರಿತೀವಿ. ಆ ಥರ ಪ್ರಾಣಿಗಳ ಮುಖಾಂತರ ನಡೆಯುವಂಥ ಪರಾಗಸ್ಪರ್ಶಕ್ಕೆ ಏನೆಂದು ಕರೆಯುತ್ತಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾದಂಥ ಉತ್ತರ ಜೂಪಿಲಿ ಅನ್ನೋಂಥದ್ದು. ಅದೇ ರೀತಿ ನೋಡಿ, ಇಲ್ಲಿ ಪ್ರಾಣಿ ಇಲ್ಲಿದೆಯಲ್ಲ, ಇದು ಮೇಯ್ತಾ ಇರೋಂಥದ್ದು ತನ್ನ ಮೂತಿಗೆ ಅಂಟಿಕೊಂಡಿರೋಂಥದ್ದನ್ನು ತೆಗೆದುಕೊಂಡೋಗಿ ಇನ್ನೊಂದು ಗಿಡದ ಜೊತೆ ಮೇಯಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಥರದ ಒಂದು ಪರಾಗಸ್ಪರ್ಶ ನಡೆಯುತ್ತೆ. ಅದೇ ರೀತಿ ನೋಡಿ, ಇಲ್ಲಿ ನೀವು ಗಮನಿಸ್ಬೋದು, ಈ ಜೇನುನೊಣಗಳು ಒಂದು ವೇಳೆ ಏನಾದರೂ ಭೂಮಿಯ ಮೇಲೆ ಜೇನುನೊಣಗಳು ನಾಶ ಆಗಿದ್ದೆ ಆದರೆ 100ಕ್ಕೆ 99 ಭಾಗದ ಏನು ಈ ಪರಾಗಸ್ಪರ್ಶ ಅನ್ನೋಂಥದ್ದು ನಿಂತೋಗುತ್ತೆ. ಹಾಗಾಗಿ ನಿಂತೋದಂಥ ಸಂದರ್ಭದಲ್ಲಿ ನಮಗೆ ಏನು ಹಣ್ಣು, ಹೂವು, ಕಾಯಿ ಅನ್ನೋಂಥದ್ದು ಸಿಗ್ತದೆ, ಪರಾಗಸ್ಪರ್ಶ ಇಲ್ಲದೆ ಇದ್ದಾಗ ಅವು ಸಿಗದೆ ಹೋಗುತ್ತೆ. ಹಾಗಾಗಿ ಮನುಷ್ಯ ಭೂಮಿ ಮೇಲೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಜೇನುನೊಣಗಳು ನಮಗೆ ತುಪ್ಪವನ್ನು ಕೊಡುವುದಕ್ಕಷ್ಟೇ ಅಲ್ಲ ಮುಖ್ಯ, ಇವು ಪರಾಗಸ್ಪರ್ಶ ಮಾಡೋದಕ್ಕೂ ಸಹ ಮುಖ್ಯ. ನೋಡಿ, ಇಲ್ಲಿ ಒಂದು ಗಂಡು ಹೂವಿನ ಇದರ ಮೇಲೆ ಕೂತಿರುವಂಥದ್ದು, ಅದರ ಕಾಲಿಗೆ ಈ ಥರದ ಕಣಗಳು ಅಂಟಿಕೊಳ್ಳುತ್ತೆ. ಅದು ಇನ್ನೊಂದು ಹೆಣ್ಣು ಹೂವಿಗೆ ಹೋದಂಥ ಸಂದರ್ಭದಲ್ಲಿ ಇಲ್ಲಿ ಅಂಟಿಕೊಂಡಿರೋದು ಇದಕ್ಕೆ ಸ್ಪರ್ಶ ಆದಂಥ ಸಂದರ್ಭದಲ್ಲಿ ಇದು ಪರಾಗಸ್ಪರ್ಶ ಅಂತ ಕರೆಯಲ್ಪಡುವಂಥದ್ದು. ಇದನ್ನು ಇಂಗ್ಲೀಷ್ನಲ್ಲಿ ಪಾಲಿನೇಷನ್ ಅಂತ ಕರೀತಾರೆ. ಹೈಡ್ರೋಫಿಲಿ ಅಂದರೆ ನೀರಿನ ಮುಖಾಂತರ ಪರಾಗಸ್ಪರ್ಶ ಹೇಗೆ ನಡೆಯುತ್ತೆ ಅನ್ನೋಂಥದ್ದು ಇಲ್ಲಿ ಪ್ರಶ್ನೆ ಇರೋಂಥದ್ದು. ಆಗಲೇ ಪ್ರಾಣಿಗಳ ಬಗ್ಗೆ ಪರಾಗಸ್ಪರ್ಶ ಕೇಳಿದ್ದಾರೆ, ಮುಂದೆ ನೀರಿನ ಪರಾಗಸ್ಪರ್ಶದ ಬಗ್ಗೆ ಕೇಳ್ಬೋದು. ನೋಡಿ, ಈ ಥರದ ಹೂಗಳಿಗೆ ನೀರು ಅಲೆಗಳು ಬಂದಂಥ ಸಂದರ್ಭದಲ್ಲಿ, ನೀರು ಹರಿಯುವಂಥ ಸಂದರ್ಭದಲ್ಲಿ, ಈ ನೀರು ಪ್ರಾಣಿಗಳಿಂದ, ಪಕ್ಷಿಗಳಿಂದ ಕದಲಿದಂಥ ಸಂದರ್ಭದಲ್ಲಿ ನೋಡಿ ಈ ಥರ ಒಂದಕ್ಕೊಂದು ಪರಾಗಸ್ಪರ್ಶ ಆಗುವಂಥ ಅವಕಾಶ ಇರುತ್ತೆ. ಅದನ್ನು ಹೈಡ್ರೋಫಿಲಿ ಪರಾಗಸ್ಪರ್ಶ ಅಂತ ಕರೀತಾರೆ. ಅದೇ ರೀತಿ ಅನಿಮೋಫಿಲಿ ಅನ್ನೋಂಥದ್ದಿದೆ, ಅದು ಗಾಳಿಯ ಮುಖಾಂತರ ಪರಾಗಸ್ಪರ್ಶ ನಡೆಯುವಂಥದ್ದು. ನೋಡಿ, ಈ ಥರದ ಗೊಂಚಲಿದ್ದಾಗ ಇದು ಗಾಳಿ ಬಂದಂಥ ಸಂದರ್ಭದಲ್ಲಿ ಈ ಕಡೆ ಒಂದು ಆಡಿದಾಗ ಈ ಒಂದಕ್ಕೊಂದು ಪರಾಗಸ್ಪರ್ಶ ನಡೆಯುತ್ತೆ. ಅದೇ ರೀತಿ ನೋಡಿ, ಹೂವಿನಿಂದ ಈ ಥರದ ಕಣಗಳು ಬಿಡುಗಡೆ ಹೊಂದಿ ಗಾಳಿಯಲ್ಲಿ ಇನ್ನೊಂದು ಗಿಡದ ಮೇಲೆ ಅಥವಾ ಗಂಡಿನಿಂದ ಹೆಣ್ಣಿಗೆ ಅಥವಾ ಹೆಣ್ಣಿನಿಂದ ಗಂಡಿಗೆ ಈ ಥರದ ಒಂದು ಕಣಗಳು ಸಂಪರ್ಕ ಆಗೋದಕ್ಕೆ ಗಾಳಿ ಮುಖ್ಯ ಕಾರಣ ಆಗುತ್ತೆ. ಆ ಥರದ್ದು ಅನಿಮೋಫಿಲಿ ಅಂತಂದರೆ ಏನಪ್ಪ ಅಂದರೆ, ಗಾಳಿಯ ಮುಖಾಂತರ ಪರಾಗಸ್ಪರ್ಶ ನಡೆಯೋದಕ್ಕೆ ಹಾಗಂತ ಕರೀತಾರೆ. ಮುಂದೆ ಈ ಥರದ ಪ್ರಶ್ನೆ ಕೇಳಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಕಾಯಿ ಹಣ್ಣಾಗಲು ಸಹಕಾರಿ ಯಾವುದಾಗಿದೆ ಅಂತ ಈ ಆಪ್ಷನ್ಸನ್ನು ನೀವು ಗಮನಿಸ್ತೀರಿ. ಒಂದು ಕಾಯಿ ಹಣ್ಣಾಗಬೇಕಾದ್ರೆ ಇವುಗಳಲ್ಲಿ ಯಾವುದಿದ್ರೆ ಅದು ಹಣ್ಣಾಗುತ್ತೆ ಅಂತ. ಅದಕ್ಕೆ ಆನ್ಸರ್ ಬಂದು ಇಥಲಿನ್ ಅನ್ನೋಂಥದ್ದಿದ್ರೆ ಅದು ಹಣ್ಣಾಗುತ್ತೆ. ಹಣ್ಣಾಗಬೇಕಾದ್ರೆ ಈ ಇಥಲಿನ್ ಅನ್ನೋಂಥ ಅಂಶ ಇರಬೇಕು ಅಂತ. ಈಗ ನೀವು ಗಮನಿಸ್ಬೋದು, ಈಗ ಸಾಮಾನ್ಯವಾಗಿ ಮಾರುಕಟ್ಟೆಗಳಲ್ಲಿ ಗಮನಿಸ್ತಾ ಇದ್ದೀರಿ ನೀವು, ಈ ಥರದ ಮಾವಿನ ಹಣ್ಣುಗಳನ್ನು ತಂದು ಮಾರಾಟ ಮಾಡ್ತಾ ಇದ್ದಾರೆ. ಆದರೆ ಇನ್ನೂ ಹಣ್ಣು ಪಕ್ವ ಆಗದೇನೆ ಆ ಹಣ್ಣಿಗೆ ಇಥಲಿನ್ ಹಾಕಿದಂಥ ಸಂದರ್ಭದಲ್ಲಿ ಅದು ಬಣ್ಣವನ್ನು ಪಡೆದುಕೊಂಡು ಹಣ್ಣಾಗಿರುವಂಥದ್ದು ಕಂಡುಬರುತ್ತೆ. ನೀವು ಈಗಿನ ಮಾರುಕಟ್ಟೆ ಹಣ್ಣುಗಳು ಹೆಚ್ಚಾಗಿ ಹಣ್ಣುಗಳು ತೆಗೆದುಕೊಂಡು ಹೋದ್ರು ಸಹ ಮನೆಯಲ್ಲಿ ಸುಮಾರು ಜನದ ಕಂಪ್ಲೇಂಟ್ ಏನಂದರೆ, ಇದು ರುಚಿನೇ ಇಲ್ಲ, ಟೇಸ್ಟೇ ಇಲ್ಲ ಅಂತ ಮಾತಾಡ್ತಾರೆ. ರೀಸನ್ ಏನಂದರೆ, ಹಣ್ಣು ಇನ್ನೂ ಪಕ್ವ ಆಗಿಲ್ಲ. ಪಕ್ವ ಆಗದೇ ಇದ್ರೂ ಇಥಲಿನ್ ಹಾಕಿದರೆ ಅದು ಹಣ್ಣು ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಿಂದಿನ ಕಾಲದಲ್ಲಿ ನಮ್ಮ ಭಾರತೀಯರಿಗೆ ಗೊತ್ತಿರುವಂಥ ಸೈನ್ಸ್, ವಿಜ್ಞಾನ ಏನಂತಂದರೆ, ಇಥಲಿನ್ ಅನ್ನೋಂಥ ಅಂಶ ನೋಡಿ ಹುಲ್ಲಿನಿಂದನೂ ಸಿಗುತ್ತೆ ಅಂತ. ಈ ಥರದ ಹುಲ್ಲಲ್ಲಿ ಸಾಮಾನ್ಯವಾಗಿ ಈಗಲೂ ನೀವು ಗಮನಿಸ್ಬೋದು, ಮಾವಿನ ಹಣ್ಣು ಅಥವಾ ಬಾಳೆಹಣ್ಣನ್ನು ಹಾಕಬೇಕಾದಂಥ ಸಂದರ್ಭದಲ್ಲಿ ಈ ಥರದ ಹುಲ್ಲನ್ನು ಬಳಸಿ ಅದರೊಳಗಡೆ ಹಣ್ಣನ್ನು ಹಾಕಿ ಅದ್ರ ಮೇಲೆ ಹುಲ್ಲನ್ನು ಮುಚ್ಚಿರ್ತಾರೆ. ರೀಸನ್ ಏನಂದರೆ, ಈ ಹುಲ್ಲಿನಿಂದ ಇಥಲಿನ್ ಅನ್ನೋಂಥ ಅಂಶ ಸಿಗುತ್ತೆ, ಆ ಅಂಶದಿಂದ ಆ ಹಣ್ಣಾಗತ್ತೆ ಅನ್ನೋಂಥದ್ದು ಇದಕ್ಕೆ ಒಂದು ಉತ್ತರ ಆಗಿರುತ್ತೆ.
ಮುಂದೆ ಇದ್ರ ಬಗ್ಗೆ ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ಬೋದು ಗಮನಿಸಿ. ನಂತರ ಇನ್ನೊಂದು ಏನು ಗೊತ್ತಿದೆಯಾ ನಿಮಗೆ, ನೋಡಿ ಬಾಳೆಹಣ್ಣು ಈ ಥರದ್ದು ಗೊಂಚಲು ಇರುತ್ತಲ್ಲ, ಇದು ಗೊನೆ ಇರುತ್ತಲ್ಲ, ಈ ಗೊನೆ ಪೂರ್ತಿ ಇರುತ್ತೆ. ಆದರೆ ನೀವು ಮಾರ್ಕೆಟ್ಗೆ ಹೋದಂಥ ಸಂದರ್ಭದಲ್ಲಿ ಇಡೀ ಗೊನೆ ಹಣ್ಣಾದಂಗೆ ಕಾಣುತ್ತೆ. ಆದರೆ ನಿಜ ಏನಂದರೆ, ವಾಸ್ತವಾಂಶ ಏನಂದರೆ, ಬಾಳೆಹಣ್ಣಿನ ಗೊನೆ ಒಂದೇ ಸರಿ ಪೂರ್ಣ ಹಣ್ಣಾಗುವುದಿಲ್ಲ. ನೋಡಿ ಈ ರೀತಿ ಒಂದು ಹಣ್ಣಾಗಿ, ಅನಂತರ ಒಂದು ಚೀಪು ಹಣ್ಣಾಗಿ, ಅನಂತರ ಪಕ್ಕದರಲ್ಲಿ ಒಂದು ಚೀಪು, ಈ ಥರದ್ದು ಒಂದೊಂದು ಚೀಪ್ನಲ್ಲಿ ಒಂದೊಂದು ಹಣ್ಣು ಈ ಥರದ್ದು ಹಣ್ಣಾಗುತ್ತೆ. ಒಂದೇ ಸರಿ ಇಡೀ ಗೊನೆ ಹಣ್ಣಾಗೋದಿಲ್ಲ. ಅದಕ್ಕೆ ನೀವು ಗಮನಿಸ್ಬೋದು, ಮಾರುಕಟ್ಟೆಗಳಲ್ಲಿರುವಂಥ ಎಲ್ಲ ಗೊನೆಗಳು ಇಡೀ ಗೊನೆ ಪೂರ್ತಿ ಒಂದೇ ಸರಿ ಹಣ್ಣಾಗಿರುತ್ತೆ. ಆ ಹಣ್ಣಾಗಬೇಕಾದ್ರೆ ಕಾರಣ ಏನು ಅಂದರೆ, ಇಥಿಲಿನ್ ಅನ್ನೋಂಥ ಅಂಶವನ್ನು ಇಡೀ ಗೊನೆಗೆ ಸಿಂಪಡಣೆ ಮಾಡಿರ್ತಾರೆ. ಹಾಗಾಗಿ ಅದು ಒಂದೇ ಸರಿ ಹಣ್ಣಾಗುತ್ತೆ. ಆದರೆ ನ್ಯಾಚುರಲ್ ಟೇಸ್ಟ್ ಬರೋದಿಲ್ಲ. ನ್ಯಾಚುರಲ್ ಟೇಸ್ಟ್ ಬರಬೇಕಂದ್ರೆ ಅದನ್ನು ಹಾಗೇ ಹಣ್ಣಾಗೋದಕ್ಕೆ ಬಿಡಬೇಕು. ಇದನ್ನು ನೀವು ಗಮನಿಸಬೇಕು. ನಂತರ ಕೆಳಗಿನವುಗಳಲ್ಲಿ ಯಾವುದನ್ನು ದ್ವಿಲಿಂಗಿ ಅಂತ ಕರೀತಾರೆ, ಅಂದರೆ ಒಂದು ಪುರುಷ ಅಥವಾ ಇನ್ನೊಂದು ಹೆಣ್ಣು ಅಂತ ಕರಿತೀವಿ. ಅದೇ ಈ ಕೆಳಗಡೆ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಯಾವುದು ದ್ವಿಲಿಂಗಿ, ಪುರುಷನ ಲಿಂಗವನ್ನು ಹೆಣ್ಣಿನ ಲಿಂಗವನ್ನು ಎರಡನ್ನೂ ಹೊಂದಿರುವಂಥದ್ದು ಯಾವುದು ಅಂತಂದರೆ ಅದಕ್ಕೆ ಸರಿಯಾದಂಥ ಉತ್ತರ ಎರೆಹುಳು. ಆ ಎರೆಹುಳು ನೋಡಿ ಈಗ ನೀವು ಗಮನಿಸ್ಬೋದು, ಇದಕ್ಕೆ ಹೆಣ್ಣಿನ ಅಂಗವು ಗಂಡಿನ ಅಂಗವು ಎರಡೂ ಸಹ ಇರುತ್ತವೆ. ಅದಕ್ಕೆ ಇದನ್ನು ದ್ವಿಲಿಂಗಿ ಅಂತ ಕರೀತಾರೆ. ನಂತರ ಇದರಲ್ಲಿ ಮೂಳೆಗಳು ಇರುವುದಿಲ್ಲ. ಯಾವ ಜೀವಿಗೆ ಈ ಕೆಳಕಂಡವುಗಳಲ್ಲಿ ಮೂಳೆ ಇಲ್ಲ ಅಂತ ಪ್ರಶ್ನೆ ಕೇಳ್ಬೋದು. ಅಥವಾ ಇದು ಚರ್ಮದ ಮುಖಾಂತರ ಉಸಿರಾಡುವಂಥ ಇದು ಜೀವಿ ಯಾವುದು ಅಂತ ಪ್ರಶ್ನೆ ಕೇಳ್ಬೋದು. ರೈತನ ಮಿತ್ರ ಅಂತ ಯಾವುದನ್ನು ಕರೀತಾರೆ ಅಂತ ಕೇಳ್ಬೋದು. ರೈತನ ಮಿತ್ರ ಅಂತ ಯಾಕೆ ಕರೀತಾರೆ ಅಂದರೆ, ಎರೆಹುಳು ಮಣ್ಣನ್ನು ಕೆಳಗಿಂದ ಮೇಲಕ್ಕೆ ಮೇಲಿಂದ ಕೆಳಕ್ಕೆ ತಿರುವಿ ಹಾಕುವಂಥ ಕೆಲಸವನ್ನು ಮಾಡುತ್ತೆ. ಮಣ್ಣು ಗಟ್ಟಿಯಾಗದಂತೆ ಅದು ಸಡಿಲವಾಗುವಂತೆ ಮಾಡುತ್ತೆ. ಆ ಸಡಿಲವಾಗಿದ್ದಾಗ ಗಿಡಗಳು ಬೇರುಗಳು ಬಿಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಇದನ್ನು ರೈತ ಮಿತ್ರ ಅಂತ ಕರೀತಾರೆ, ಬೆಳೆಗಳಿಗೆ ಅನುಕೂಲ ಅಂತ ಅಂದ್ಬಿಟ್ಟು. ಹಾಗಾಗಿ ಎರೆಹುಳುಗಳನ್ನು ತಂದು ಕೃತಕವಾಗಿ ಜಮೀನಿನಲ್ಲಿ ಹರಡುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಆದರೆ ಇತ್ತೀಚೆಗೆ ಏನಾಗಿದೆ, ರಾಸಾಯನಿಕ ಗೊಬ್ಬರಗಳನ್ನು ಹೆಚ್ಚಾಗಿ ಬಳಸ್ತಾ ಇರೋದ್ರಿಂದ, ಮಣ್ಣಿನ ಮಲಿನ ಆಗ್ತಾ ಇರೋದ್ರಿಂದ ಎರೆಹುಳುಗಳು ಆ ಮಣ್ಣಿನಲ್ಲಿರುವಂಥ ವಿಷ ಪದಾರ್ಥಗಳಿಂದಾಗಿ ಸತ್ತು ಹೋಗ್ತಾ ಇದೆ. ಹಾಗಾಗಿ ಆ ಮಣ್ಣನ್ನು ಏನು ಸಡಿಲಗೊಳಿಸುವಂಥ ಒಂದು ಪ್ರಕ್ರಿಯೆ ಈಗ ಕಡಿಮೆ ಆಗ್ತಾ ಇದೆ. ಉಳುಮೆ ಮಾಡುವಂಥ ಪ್ರಕ್ರಿಯೆ ಹೆಚ್ಚಾಗ್ತಾ ಇದೆ. ಅದಕ್ಕಾಗಿ ಎರೆಹುಳುಗಳು ಚೆನ್ನಾಗಿರ್ಬೇಕಂದ್ರೆ ಮಣ್ಣಿನಲ್ಲಿ ಎರೆಹುಳುಗಳು ಕಂಡು ಬರ್ತಾ ಇಲ್ಲ ಅಂದರೆ ಆ ಮಣ್ಣು ಕೆಟ್ಟಿದೆ, ಅದು ರಾಸಾಯನಿಕವಾಗಿದೆ ಅಂತಾನೆ ಅದರ ಅರ್ಥ. ಇರುವೆಗಳು ಕಚ್ಚಿದಾಗ ಯಾವ ಆಮ್ಲವನ್ನು ಹೊರ ಹಾಕತ್ತೆ ಅಂತ ಅಂದರೆ, ಪ್ರತಿ ಪ್ರಾಣಿಗಳು ಸಹ ಈಗ ಹಾವು ಕಚ್ಚಿದಂಥ ಸಂದರ್ಭದಲ್ಲಿ ಒಂದು ದ್ರವವನ್ನು ಲಿಕ್ವಿಡನ್ನು ರಿಲೀಸ್ ಮಾಡುತ್ತಲ್ಲ, ಅದೇ ರೀತಿ ಇರುವೆ ಕಚ್ಚಿದಾಗ ಸಹ ಲಿಕ್ವಿಡನ್ನು ರಿಲೀಸ್ ಮಾಡುತ್ತೆ. ಅದರಲ್ಲಿ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಅದರಲ್ಲಿ ರಿಲೀಸ್ ಮಾಡೋಂಥ ಒಂದು ಆಮ್ಲ ಯಾವುದು ಅಂದರೆ ಅದು ಫಾರ್ಮಿಕ್ ಆಮ್ಲ ಅಂತ ಕರಿತೀವಿ. ಇದೇ ರೀತಿ ವಿವಿಧ ರೀತಿಯ ಆಮ್ಲಗಳಿದ್ದಾವೆ, ಅವುಗಳ ಬಗ್ಗೆ ಪ್ರಶ್ನೆ ಕೇಳ್ಬೋದು. ಸಲ್ಫ್ಯೂರಿಕ್ ಆಮ್ಲ ಅಂತಾರೆ. ಅದನ್ನು ಎಲ್ಲಿ ಬಳಸ್ತಾರೆ ಅಂದರೆ, ಬ್ಯಾಟರಿಗಳಲ್ಲಿ ನೀವು ಯಾವುದೇ ಬೈಕು, ಕಾರು, ಈಗ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬರ್ತಿದ್ದಾವಲ್ವ, ಅವೆಲ್ಲವಕ್ಕೂ ಈ ಥರ ಬ್ಯಾಟ್ರಿಯನ್ನು ಬಳಸ್ತಾರೆ. ಆ ಬ್ಯಾಟ್ರಿಗಳು ನೀವು ಎಲ್ಲವನ್ನ ನೀವು ಗಮನಿಸಿರ್ತೀರಿ. ಈ ಬ್ಯಾಟ್ರಿಯಲ್ಲಿ ಮುಚ್ಚಳ ಓಪನ್ ಮಾಡಿ ಅದರೊಳಗಡೆ ತುಂಬ್ತಾರಲ್ಲ, ಅದನ್ನು ಸಲ್ಫ್ಯೂರಿಕ್ ಆಮ್ಲ ಅಂತ ಕರೀತಾರೆ. ಅದೇ ರೀತಿ ಇನ್ನೊಂದು ಲ್ಯಾಕ್ಟಿಕ್ ಆಮ್ಲ ಅಂತ ಕರೀತಾರೆ. ಲ್ಯಾಕ್ಟಿಕ್ ಆಮ್ಲ ಎಲ್ಲಿರುತ್ತೆ ಅಥವಾ ಮೊಸರಿನಲ್ಲಿರುವಂಥದ್ದು ಯಾವ ಆಮ್ಲ ಅಂತ ಪ್ರಶ್ನೆಯನ್ನು ಕೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ ಏನು, ಅಕ್ಸಾಲಿಕ್ ಆಮ್ಲ ಅನ್ನೋಂಥದ್ದು ಯಾವುದ್ರಲ್ಲಿರುತ್ತೆ ಅಥವಾ ಪಾಲಕ್ ಸೊಪ್ಪಿನಲ್ಲಿರುವಂಥ ಆಮ್ಲ ಯಾವುದು ಅಂತ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇದೆ. ಇನ್ನು ಅಶುದ್ಧ ಆಮ್ಲ ಅಂತ, ಈಗ ಆಮ್ಲಗಳ ಬಗ್ಗೆ ತಿಳ್ಕೊಂಡ್ವಿ, ಅದರಲ್ಲಿ ಅಶುದ್ಧ ಆಮ್ಲ ಅಂತ ಯಾವುದನ್ನು ಕರೀತಾರೆ ಅಂತಂದ್ಬಿಟ್ಟು ಪ್ರಶ್ನೆ ಕೇಳ್ಬೋದು. ಅದು ವಿನೆಗರು. ವಿನೆಗರಲ್ಲಿ 6-10% ಅಸಿಟಿಕ್ ಆಮ್ಲ ಅನ್ನೋಂಥದ್ದು ಇರುತ್ತೆ. ಇನ್ನು ಹುಣಸೆ ಹಣ್ಣಿನಲ್ಲಿ ಸಿಗುವಂಥ ಆಮ್ಲ ಟಾರ್ಟರಿಕ್ ಆಮ್ಲ ಅನ್ನೋಂಥದ್ದು. ನೆಕ್ಸ್ಟು, ಹಿಮ್ಮುಖವಾಗಿ ಹಾರಾಡುವಂಥ ಪಕ್ಷಿ ಯಾವುದು? ಎಲ್ಲವನ್ನ ಕೇಳಿದೆವು ನಾವು. ಸಾಮಾನ್ಯವಾಗಿ ಎಲ್ಲ ಪಕ್ಷಿಗಳು ಮುಮ್ಮುಖವಾಗಿ ಹಾರ್ತವೆ, ಆದರೆ ಇದರಲ್ಲಿ ಒಂದು ಪಕ್ಷಿ ಮಾತ್ರ ಹಿಮ್ಮುಖವಾಗಿ ಹಾರುತ್ತೆ. ಇಲ್ಲಿ ಗಮನಿಸ್ತಾ ಇದ್ದೀರಿ ಚಿತ್ರವನ್ನು. ಇದಕ್ಕೆ ಉತ್ತರ ಬಂದ್ಬಿಟ್ಟು ಹಮ್ಮಿಂಗ್ ಬರ್ಡ್ ಅಂತ. ಹಮ್ಮಿಂಗ್ ಬರ್ಡ್ ನೀವು ಗಮನಿಸ್ಬೋದು, ಹಿಂದಕ್ಕೆ ಹಾರಿಕೊಂಡು ಹೋಗುತ್ತೆ. ಸರಿ, ಬರ್ಡ್ ಓಕೆ, ಈ ಹಮ್ಮಿಂಗ್ ಅಂತ ಯಾಕೆ ಇದಕ್ಕೆ ಹೆಸರು ಬಂತು ಅಂತ ನಮ್ಗೆ ಕ್ಯೂರಿಯಾಸಿಟಿ ಬರುತ್ತೆ. ಹಮ್ಮಿಂಗ್ ಅಂತ ಯಾಕೆ ಬರುತ್ತೆ ಅಂದರೆ, ಸಾಮಾನ್ಯವಾಗಿ ನೀವು ಸೊಳ್ಳೆಯನ್ನು ಗಮನಿಸಿರ್ಬೋದು. ನಮಗೆ ಸೊಳ್ಳೆ ಕಚ್ಚಿದ್ರೂ ಬೇಜಾರಾಗೋದಿಲ್ಲ, ಆದರೆ ಸೊಳ್ಳೆ ಸೌಂಡ್ ಮಾಡುತ್ತಲ್ಲ, ಅದೇ ನಮಗೆ ಬಹಳ ಬೇಜಾರು. ಸೊಳ್ಳೆ ಸೌಂಡ್ ಮಾಡಬೇಕಂತ ಮಾಡೋದಿಲ್ಲ. ಸೊಳ್ಳೆ ಯಾಕೆ ಸೌಂಡ್ ಮಾಡುತ್ತೆ ಅಂದರೆ, ಅದರ ರೆಕ್ಕೆಗಳು ನೀವು ಗಮನಿಸ್ಬೋದು, ತುಂಬ ಚಿಕ್ಕದಾಗಿರುತ್ತೆ. ಆ ರೆಕ್ಕೆಗಳನ್ನು ತುಂಬ ಸ್ಪೀಡಾಗಿ ಬಡಿಯುತ್ತೆ. ಹಾಗಾಗಿ ಆ ಶಬ್ದ ಗಾಳಿಯ ತರಂಗಗಳಲ್ಲಿ ಉಂಟಾಗುತ್ತೆ. ಅದರಿಂದ ಅದನ್ನು ನಾವು ಸೊಳ್ಳೆ ಶಬ್ದ ಅಂತ ಕರಿತೀವಿ. ಕ್ಯೂಯಿ ಅಂತ ಸೌಂಡ್ ಬರುತ್ತೆ ಅಂತ. ಅದೇ ರೀತಿ ಹಮ್ಮಿಂಗ್ ಬರ್ಡ್ ರೆಕ್ಕೆಗಳು ಸಹ ಚಿಕ್ಕದಾಗಿದ್ದು ಅದು ಹಿಮ್ಮುಖವಾಗಿ ಚಲಿಸೋದ್ರಿಂದ ಅದರ ಬಡಿಯೋ ವೇಗಕ್ಕೆ ಒಂದು ಹಾಡು ಗುನುಗಿದಂತೆ ನಮಗೆ ಅನಿಸುತ್ತೆ. ಅದಕ್ಕೆ ಅದನ್ನು ಗುನುಗುವುದನ್ನು ಹಮ್ಮಿಂಗ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಆ ಹಮ್ಮಿಂಗ್ ಬರ್ಡ್ ಅಂತ ಯಾಕೆ ಕರೀತಾರೆ ಅಂದರೆ, ಅದರ ರೆಕ್ಕೆಗಳ ಬಡಿತದಿಂದಾಗಿ ಅದಕ್ಕೆ ಹಮ್ಮಿಂಗ್ ಬರ್ಡ್ ಅಂತ ಕರಿತೀವಿ. ಇನ್ನು ಹಮ್ಮಿಂಗ್ ಬರ್ಡ್ಗಳು ಸ್ಮೆಲ್ಲನ್ನು, ವಾಸನೆಯನ್ನು ಗ್ರಹಿಸೋದಕ್ಕೆ ಆಗೋದಿಲ್ಲ ಅವುಗಳ ಕೈಯಲ್ಲಿ. ಹಮ್ಮಿಂಗ್ ಬರ್ಡನ್ನ ತೂಕ 3-5 ಗ್ರಾಮ್ ಅಷ್ಟೇ ಇರುತ್ತೆ.
ಇನ್ನು ಅತ್ಯಂತ ವೇಗವಾಗಿ ಈಜುವಂಥ ಪಕ್ಷಿ ಯಾವುದು ಅಂತ ಪ್ರಶ್ನೆ ಕೇಳಿದರೆ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ಪಕ್ಷಿ ಅಂತ, ಅದು ಪೆಂಗ್ವಿನ್ ಆಗಿದೆ. ಅತ್ಯಂತ ವೇಗವಾಗಿ ಈಜುವಂಥ ಪಕ್ಷಿ. ಸಾಮಾನ್ಯವಾಗಿ ಪಕ್ಷಿ ಹಾರೋದನ್ನು ಗಮನಿಸಿದ್ದೀವಿ, ಆದರೆ ಇದು ಈಜುವಂಥ ಪಕ್ಷಿ. ಈಜುವಂಥ ಪಕ್ಷಿ ಯಾವುದು, ವೇಗವಾಗಿ ಈಜುವಂಥ ಪಕ್ಷಿ ಯಾವುದು, ಈ ಥರ ಪ್ರಶ್ನೆಗಳನ್ನು ಕೇಳ್ಬೋದು. ಈ ಥರ ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಆರ್ನಿಥಾಲಜಿ ಅಂತ ಕರಿತೀವಿ. ಆದರೆ ಕೆಲವು ಪಕ್ಷಿಗಳು ಹಾರೋದಕ್ಕೆ ಆಗೋದಿಲ್ಲ. ಆ ಥರದ ಪಕ್ಷಿಗಳಲ್ಲಿ ಕಿವಿ ಅನ್ನೋಂಥ ಪಕ್ಷಿ ಹಾರಲಿಕ್ಕೆ ಆಗೋದಿಲ್ಲ, ಎಮು ಅನ್ನೋಂಥದ್ದು ಹಾರೋದಿಲ್ಲ, ಆಸ್ಟ್ರಿಚ್ ಅನ್ನೋಂಥದ್ದು ಹಾರೋದಿಲ್ಲ. ಮತ್ತು ಇವೇನು ಮಾಡ್ತವೆ, ಓಡ್ತವೆ, ನಡೀತವೆ, ಅಷ್ಟೇ ಹೊರತು ಹಾರೋದಿಲ್ಲ. ಯಾಕೆಂದರೆ ನೀವು ಗಮನಿಸಬೇಕು, ಹಾರಬೇಕಾದ್ರೆ ರೆಕ್ಕೆಗಳು ಇಂಪಾರ್ಟೆಂಟು, ಆ ರೆಕ್ಕೆಗಳಿರುವಂಥ ಶೈಲಿ ಇಂಪಾರ್ಟೆಂಟು. ಆದರೆ ಇಲ್ಲಿ ನೀವು ಗಮನಿಸ್ಬೋದು, ಅವುಗಳ ರೆಕ್ಕೆಗಳನ್ನು ನೋಡಿದ ತಕ್ಷಣ ಇದು ಹೆಂಗೆ ಹಾರಲಿಕ್ಕೆ ಸಾಧ್ಯ ಅಂತ ನಾವು ಯೋಚಿಸಬಹುದಾಗಿದೆ. ನಂತರ ಮೊಸಳೆಯಲ್ಲಿ ಎಷ್ಟು ಹೃದಯದ ಕೋಣೆಗಳಿದ್ದಾವೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ 4 ಕೋಣೆಗಳು ಇದ್ದಾವೆ. ನೀವು 4 ಯಾವುದು ಅಂತಂದರೆ ನೋಡ್ಬೋದು, ಇಲ್ಲಿ ಗಮನಿಸ್ಬೋದು. ಇಲ್ಲಿ ನೋಡಿ, ಎಡಗಡೆ 2, ಬಲಗಡೆ 2, ಮೇಲ್ಗಡೆ 2, ಕೆಳಗಡೆ 2, ಹೀಗೆ ಒಟ್ಟು 4 ಕೋಣೆಗಳು ಇರ್ತವೆ. ಇದು ಮೊಸಳೆಗೆ ಮಾತ್ರನಾ? ಅಲ್ಲ, ಮನುಷ್ಯನಿಗೂ 4 ಕೋಣೆಗಳಿರ್ತವೆ, ಬೆಕ್ಕುಗೂ 4 ಕೋಣೆ ಇರ್ತವೆ, ಹಸುವಿಗೂ 4 ಕೋಣೆಗಳು ಹೃದಯ ಹೊಂದಿರ್ತದೆ ಅಂತ. ಹಾಗಾದರೆ ಬೇರೆ ಯಾವುದಕ್ಕಾದ್ರೂ 2 ಕೋಣೆ 3 ಕೋಣೆ ಇರೋಂಥ ಸಾಧ್ಯತೆ ಇದೆಯಾ? ಹೌದು. ಕಪ್ಪೆ, ಹಾವು, ಹಲ್ಲಿಗಳಿಗೆ ಹೃದಯದಲ್ಲಿ ಬರೀ 3 ಕೋಣೆಗಳು ಮಾತ್ರ ಇದ್ದಾವೆ. ಇನ್ನು ಮೀನುಗೆ ಹೋಲಿಕೆ ಮಾಡಿದಾಗ ಮೀನಿನಲ್ಲಿ ಹೃದಯದಲ್ಲಿ ಬರೀ 2 ಕೋಣೆಗಳು ಮಾತ್ರ ಇದ್ದಾವೆ. 2 ಕೋಣೆ ಹೊಂದಿರುವ ಜೀವಿ ಯಾವುದು, 3 ಕೋಣೆ ಹೊಂದಿರುವ ಜೀವಿ ಯಾವುದು, 4 ಕೋಣೆ ಹೊಂದಿರುವ ಜೀವಿ ಯಾವುದು ಅಂತ ಮುಂದೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಇನ್ನು ವಯಸ್ಸಾದಂತೆ ಮಸೂರವು ತನ್ನ ಸ್ಥಿತಿಸ್ಥಾಪಕತ್ವ ಗುಣವನ್ನು ಕಳೆದುಕೊಳ್ಳುವುದಕ್ಕೆ ಏನೆಂದು ಕರೆಯುತ್ತಾರೆ ಅಂತ ಹೇಳ್ತಾರೆ. ಅಂದರೆ ಏಜ್ ಆಗ್ತಾ ನಾವು ದೃಷ್ಟಿ ನೇರ ಕಾನ್ಸಂಟ್ರೇಷನ್ ಮಾಡ್ತೀವಲ್ವಾ, ಅದನ್ನು ಕೇಂದ್ರೀಕರಿಸ್ತೀವಲ್ವಾ, ಅದು ಕಡಿಮೆ ಆಗುತ್ತೆ. ಆ ಕಡಿಮೆ ಆಗೋದಕ್ಕೆ ಏನಂತ ಕರೀತಾರೆ ಅಂತ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಇಲ್ಲಿ ಇದಕ್ಕೆ ಸರಿಯಾದಂಥ ಉತ್ತರ ಚಾಳಿಸು ಅಥವಾ ಪ್ರೆಸ್ ಬಯೋಪಿಯಾ ಅಂತ ಇದನ್ನು ಕರೀತಾರೆ. ಈ ದೂರದೃಷ್ಟಿ ಒಂದು ಸಾಮಾನ್ಯ ದೃಷ್ಟಿ ಸ್ಥಿತಿಯಾಗಿದ್ದು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು, ಆದರೆ ಹತ್ತಿರದ ವಸ್ತುಗಳು ಕಾಣೋದಿಲ್ಲ. ಅದನ್ನು ದೂರದೃಷ್ಟಿ ದೋಷ ಅಂತ ಕರಿತೀವಿ. ಇದೊಂದು ಸ್ವಲ್ಪ ಉಲ್ಟಾ ಇರುತ್ತೆ, ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ಸಮೀಪ ದೃಷ್ಟಿ ಅಂದರೆ ಏನು, ದೋಷ ಅಂದರೆ ಏನು? ಒಂದು ಸಾಮಾನ್ಯ ದೃಷ್ಟಿ ಸ್ಥಿತಿ ಇದಾಗಿದ್ದು ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತವೆ, ಆದರೆ ದೂರದಲ್ಲಿ ಇರುವಂಥ ವಸ್ತುಗಳು ಅಸ್ಪಷ್ಟವಾಗಿ ಕಾಣ್ತವೆ. ಇದನ್ನು ಗಮನಿಸಬೇಕು ನೀವು. ಇನ್ನು ದೂರದೃಷ್ಟಿ ದೋಷವನ್ನು ಹೈಪರ್ ಮೆಟ್ರೋಪಿಯಾ ಅಥವಾ ಹೈಪರೋಪಿಯಾ ಅಂತ ಕರೀತಾರೆ. ಈ ದೂರದೃಷ್ಟಿ ದೋಷವನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಕಾನ್ವೆಕ್ಸ್ ಲೆನ್ಸ್ ಅಥವಾ ಪೀನ ಮಸೂರ ಅನ್ನೋದನ್ನು ಬಳಸ್ತಾರೆ. ಕಾನ್ವೆಕ್ಸ್ ಲೆನ್ಸ್ ಏನಕ್ಕೆ ಬಳಸ್ತಾರೆ, ಪೀನ ಮಸೂರವನ್ನು ಏನಕ್ಕೆ ಬಳಸ್ತಾರೆ, ಅಥವಾ ದೂರದೃಷ್ಟಿ ನಿವಾರಣೆ ಮಾಡಲಿಕ್ಕೆ ಯಾವ ಒಂದು ಲೆನ್ಸನ್ನು ಬಳಸ್ತಾರೆ ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಅದೇ ರೀತಿ ಸಮೀಪ ದೃಷ್ಟಿಯನ್ನು ಇದನ್ನು ಸಮಸ್ಯೆ ಇರೋಂಥವ್ರಿಗೆ ಮಯೋಪಿಯಾ ಅಂತ ಕರೀತಾರೆ. ಇದನ್ನು ಸರಿಪಡಿಸಲಿಕ್ಕೆ ನಿಮ್ನ ಮಸೂರ ಅಥವಾ ಕಾನ್ಕೇವ್ ಅನ್ನೋಂಥದ್ದನ್ನು ಬಳಸ್ತಾರೆ. ಈಗ ನಾವಿಲ್ಲಿ ಗಮನಿಸಬೇಕಾಗಿರೋದು ಏನಂದರೆ ಕಾನ್ಕೇವ್ ಹೆಂಗಿರುತ್ತೆ, ಕಾನ್ವೆಕ್ಸ್ ಹೆಂಗಿರುತ್ತೆ ಅನ್ನೋಂಥದ್ದನ್ನು ಗಮನಿಸ್ಬೋದು. ನೋಡಿ, ಇಲ್ಲಿ ಗಮನಿಸ್ಬೋದು. ನೋಡಿ, ರೌಂಡ್ ಶೇಪಲ್ಲಿ ಇದೆಯಲ್ಲ, ಇದು ಕಾನ್ವೆಕ್ಸ್ ಲೆನ್ಸ್ ಅಂತ. ನೋಡಿ, ಇದು ಹೊರಗಡೆಗೆ ಚಾಚ್ಕೊಂಡಿದೆಯಲ್ಲ, ಹೊರಗಡೆಗೆ ಬಾಗಿದೆಯಲ್ಲ, ಇದು ಕಾನ್ಕೇವ್ ಅಂತ. ಈ ಥರ ದೂರದೃಷ್ಟಿ ಮತ್ತು ಸಮೀಪ ದೃಷ್ಟಿ ದೋಷ ಇರೋಂಥವ್ರಿಗೆ ಇವುಗಳಲ್ಲಿ ಒಂದೊಂದನ್ನು ಬಳಕೆ ಮಾಡ್ತಾರೆ. ನೀವು ಗಮನಿಸ್ಬೋದು. ಇಲ್ಲಿ ನೋಡಿ, ದೃಷ್ಟಿ ದೋಷ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ನೋಡಿ, ಈ ಥರದನ್ನು ಕಾನ್ವೆಕ್ಸನ್ನು ಕಾನ್ಕೇವನ್ನು ಬಳಸೋದ್ರಿಂದ ಅವರ ಸಮೀಪ ದೃಷ್ಟಿ ಮತ್ತು ದೂರದೃಷ್ಟಿಯನ್ನು ಕೇಂದ್ರೀಕರಿಸಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನು ದೂರದೃಷ್ಟಿ ದೋಷವನ್ನು ಯಾವ ಮಸೂರದಿಂದ ಗುಣಪಡಿಸಬಹುದು ಅಂತ, ಅಂದರೆ ದೂರದ್ದು ಏನು ನಮ್ಗೆ ಹತ್ತಿರದ ಕಾಣ್ತಾ ಇಲ್ಲ, ದೂರದ್ದು ಇದಾಗಿದೆ, ಸಮಸ್ಯೆ ಆಗಿದೆ ಅಂತ ಸಂದರ್ಭದಲ್ಲಿ ಇದರಲ್ಲಿ ಯಾವುದನ್ನು ಬಳಸ್ತಾರೆ ಅನ್ನೋಂಥದ್ದನ್ನು ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಬಳಸುವಂಥದ್ದು ಪೀನ ಮಸೂರ. ಪೀನ ಮಸೂರ. ಇಲ್ಲಿ ನೋಡಿ, ಕಾನ್ವೆಕ್ಸ್ ಲೆನ್ಸು ಇನ್ನೇನಕ್ಕೆ ಬಳಸ್ತಾರೆ ಅಂತ ಪ್ರಶ್ನೆಯನ್ನು ಕೇಳ್ಬೋದು. ನೋಡಿ, ದೂರದ ವಸ್ತುಗಳನ್ನು ನೋಡಬೇಕಾದಾಗ ಟೆಲಿಸ್ಕೋಪಲ್ಲಿ ಕಾನ್ವೆಕ್ಸನ್ನು ಬಳಸ್ತಾರೆ, ಐ ಲೆನ್ಸಲ್ಲಿ ಕಾನ್ವೆಕ್ಸನ್ನು ಬಳಸ್ತಾರೆ, ಮೈಕ್ರೋಸ್ಕೋಪ್ಸಲ್ಲಿ ಕಾನ್ವೆಕ್ಸ್ ಬಳಸ್ತಾರೆ, ಕ್ಯಾಮ್ರಾ ಲೆನ್ಸ್ಗಳಲ್ಲಿ ಕಾನ್ವೆಕ್ಸ್ ಬಳಸ್ತಾರೆ. ನಂತರ ಏನು ನಾವು ಭೂತ ಕನ್ನಡಿ ಅಂತ ಕರಿತೀವಲ್ಲ, ಅದರಲ್ಲೂ ಸಹ ಕಾನ್ವೆಕ್ಸ್ಗಳನ್ನು ಬಳಸ್ತಾರೆ. ನಂತರ ಇವುಗಳನ್ನು ಕೇಳುವಂಥ ಸಾಧ್ಯತೆ ಇದೆ. ಇನ್ನು ಕಣ್ಣಿನ ಬಣ್ಣಕ್ಕೆ, ನಮ್ಮ ಕಣ್ಣುಗುಡ್ಡೆ ಬಣ್ಣ ಇರುತ್ತಲ್ಲ, ಆ ಬಣ್ಣ ಈ ಮಾನವನ ಕಣ್ಣಿನ ಯಾವ ಭಾಗ ಅಂತ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಏನಂತ ಪ್ರಶ್ನೆ ಇದು ಹೆಸರು ಇದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾದಂಥ ಉತ್ತರ ಐರಿಸ್ ಅಂತ. ಆ ಐರಿಸ್ ಅಂದರೆ ಏನು, ಈ ಕಣ್ಣಿನ ಮಧ್ಯಭಾಗದಲ್ಲಿ ಕಾಣ್ತಿದೆಯಲ್ಲ ಪಾಯಿಂಟ್ಗಳಿವು, ನೋಡಿ, ಇದೇ ಕಣ್ಣು ಬೇರೆ ಬಣ್ಣ ಇದೆ, ಇದೇ ಕಣ್ಣು ಬೇರೆ ಬಣ್ಣ ಇದೆ, ಈ ರೀತಿ ವಿವಿಧ ಬಣ್ಣಗಳಿರುವಂಥದ್ದಕ್ಕೆ ಐರಿಸ್ ಅಂತ ಕರೀತಾರೆ. ನೀವು ಇಲ್ಲಿ ಗಮನಿಸ್ಬೋದು, ಇಷ್ಟು ರೀತಿಯ ಕಣ್ಣಿನ ಬಣ್ಣಗಳು ಇದ್ದಾವೆ.
ನಂತರ ಲ್ಯಾಕ್ರಿಮಲ್ ಗ್ರಂಥಿ, ಅದು ಕಣ್ಣೀರು ಬರುವಂಥ ಗ್ರಂಥಿ. ನಮಗೆ ಕಣ್ಣೀರು ಬರಬೇಕಾದ್ರೆ ಆ ಲ್ಯಾಕ್ರಿಮಲ್ ಗ್ರಂಥಿ ಅನ್ನೋಂಥದ್ದು ಕಾರಣ. ಇನ್ನು ಐರಿಸ್ನೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ಅದು ನಿಯಂತ್ರಿಸುತ್ತೆ. ನಮ್ಮ ಕಣ್ಣಿನಲ್ಲಿರುವಂಥ ಐರಿಸ್ ಅನ್ನೋಂಥದ್ದು ಬೆಳಕು ತೀಕ್ಷ್ಣತೆ ಇರುತ್ತಲ್ಲ, ಪ್ರಖರ ಇರುತ್ತಲ್ಲ, ಅದನ್ನು ಕಂಟ್ರೋಲ್ ಮಾಡೋಂಥದ್ದು, ಅದನ್ನು ನಿರ್ವಹಿಸುವಂಥದ್ದು ಈ ಐರಿಸ್ ಅನ್ನುವಂಥದ್ದು. ಕಣ್ಣನ್ನು ನಾವು ದಾನ ಮಾಡಿದಂಥ ಸಂದರ್ಭದಲ್ಲಿ ಏನನ್ನು ದಾನ ಮಾಡ್ತೀವಿ ಅಂತ, ಇಡೀ ಕಣ್ಣುಗುಡ್ಡೆಯನ್ನು ದಾನ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಆ ಇಡೀ ಕಣ್ಣುಗುಡ್ಡೆಯನ್ನು, ಪೂರ್ತಿ ಕಣ್ಣನ್ನು ತೆಗೆದುಕೊಳ್ಳೋದಿಲ್ಲ ಅವರು. ನೀವು ಅಲ್ಲಿ ನೋಡ್ಬೋದು ಕಾರ್ನಿಯಾ ಅನ್ನೋಂಥದ್ದು, ಐರಿಸ್ ಪಕ್ಕದಲ್ಲಿ ಇದು ಬರುತ್ತಲ್ಲ ಸರೌಂಡಿಂಗು, ಈ ಮಧ್ಯದಲ್ಲಿರುವಂಥ ಪಾಯಿಂಟನ್ನು ಬಿಟ್ಟು ಅದರ ಸುತ್ತಲೂ ಇರುವಂಥ ಇದೆಯಲ್ಲ, ಅದನ್ನು ನಾವು ಕಣ್ಣಿನ ದಾನ ಮಾಡೋಂಥ ಸಂದರ್ಭದಲ್ಲಿ ತಗೋತಾರೆ. ಅದನ್ನು ದಾನ ಮಾಡೋಂಥದ್ದು ಕಾರ್ನಿಯಾ ಭಾಗವನ್ನು ಮಾತ್ರ. ಇದನ್ನು ಕಾರ್ನಿಯಾ ಅನ್ನೋಂಥ ಚಿತ್ರವನ್ನು ನೀವಿಲ್ಲಿ ಗಮನಿಸಿದಿರಿ ಅಂತ ಅಂದ್ಕೊಂಡಿದ್ದೇನೆ. ಇನ್ನು ಕಣ್ಣಿನ ಮಸೂರವು ಅಪಾರದರ್ಶಕವಾಗುವುದನ್ನು ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಿದೆ. ಪಾರದರ್ಶಕ ಅಂದರೆ ಟ್ರಾನ್ಸ್ಪರೆಂಟ್, ಅಪಾರದರ್ಶಕ ಅಂದರೆ ಟ್ರಾನ್ಸ್ಪರೆಂಟ್ ಇಲ್ಲದೆ ಇರೋಂಥದ್ದು. ಕಣ್ಣಿನಲ್ಲಿ ಯಾವುದದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದು ಕ್ಯಾಟರಾಕ್ಟ್ ಅಂತ. ಕ್ಯಾಟರಾಕ್ಟ್ ಅಂದರೆ ಯಾವುದೋ, ನೀವು ಆ ಕಣ್ಣಿನಲ್ಲಿ ಇಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ, ನೀವು ಈ ಥರ ಆಗಿದೆಯಲ್ಲ, ಇದನ್ನು ಕ್ಯಾಟರಾಕ್ಟ್ ಅಂತ ಕರೀತಾರೆ. ಕ್ಯಾಟರಾಕ್ಟ್ ಅನ್ನೋಂಥ ಕಾಯಿಲೆ ಯಾವುದಕ್ಕೆ ಬರುತ್ತೆ ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಕ್ಯಾಟರಾಕ್ಟ್ ಅಂದರೆ ಏನು ಅಂತ ಪ್ರಶ್ನೆಯನ್ನು ಕೇಳ್ಬೋದು, ಅಥವಾ ಅಪಾರದರ್ಶಕ ಅಂದರೆ ಯಾವುದು ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಹೀಗೆ ಮುಂದಿನ ಇನ್ನು ಚಿತ್ರಸಹಿತ ವಿವಿಧ ರೀತಿಯ ಒಂದು ಪ್ರಶ್ನೆಗಳನ್ನು ತಮ್ಮ ಮುಂದೆ ತರಲಿದ್ದೇವೆ. ಧನ್ಯವಾದಗಳು.